ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅದರೊಳಗೆ ಏನು ಮಾಡೋಣ್ರಿ, ಸ್ಯಾಕ್ರಿಫೈಸ್ ಶೇರನ್ನು ಫೈಂಡ್ ಔಟ್ ಮಾಡೋದು. ಯಾವಾಗ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋನ ಪ್ರಾಬ್ಲಮ್ನಲ್ಲಿ ಕೊಟ್ಟಾಗ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಒಂದು ಲೆಕ್ಕ ನೋಡೋಣ. ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ ಝಡ್ ಇನ್ ಟು ದ ಪಾರ್ಟ್ನರ್ಶಿಪ್. The new profit sharing ratio is 4:3:3. Calculate the sacrifice ratio of X and Y. ಕ್ವಶನ್ ಏನು ಕೇಳ್ಯಾರಿ, ಅವರು ಎಕ್ಸ್ ಮತ್ತು ವೈ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಝಡ್ ಅನ್ನೋರು ಏನಾಗ್ತಾರೆ, ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ಅವ್ರದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಗುತ್ತೆ ರೀ, 4:3:3 ಅಂತ ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಅನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು sacrifice share is equals to old share minus new share. ನಾವೇನು ಮಾಡಬೇಕ್ರಿ, ಎಕ್ಸ್ ಸ್ಯಾಕ್ರಿಫೈಸ್ ಶೇರ್ ಕಂಡುಹಿಡಿಬೇಕು. ಎಕ್ಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತ್ರಿ, 3:2 ಐತಲ್ಲ, 3/5 ಆಗುತ್ತೆ. ಮೈನಸ್ ನ್ಯೂ ರೇಷಿಯೋ ಅಂತಂದರೆ 4/10 ಆಗುತ್ತೆ. ಸೊ 5 ಮತ್ತು 10 ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ರೀ, 10 ಬರುತ್ತೆ. ಸೊ 5 2s are 10, 3 2s are 3 2s are ಎಷ್ಟಾಗುತ್ತೆ ರೀ, 6 ಆಗುತ್ತೆ. ಮೈನಸ್ 4 4 10, 6 ಮೈನಸ್ 4 2, 2/10 ಏನಾಗುತ್ತೆ ರೀ, ಎಕ್ಸ್ ಸ್ಯಾಕ್ರಿಫೈಸ್ ಶೇರ್ ಆಗುತ್ತೆ. ಅದೇ ರೀತಿ ವೈಸ್ ಸ್ಯಾಕ್ರಿಫೈಸ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. Y's sacrifice share is equals to old share ಎಷ್ಟೈತ್ರಿ, 2/5 ಅದ. ಮೈನಸ್ ನ್ಯೂ ಶೇರ್ ಎಷ್ಟದ ರೀ, 3/10 ಅದ. ಸೊ ಎಲ್ ಸಿ ಎಮ್ ಇದೇನಿದ್ರೆ ಡಿನಾಮಿನೇಟರ್ ಈಕ್ವಲ್ ಇಲ್ಲ, ಹಾಗಾಗಿ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. 5 ಮತ್ತು 10 ಎಲ್ ಸಿ ಎಮ್ ಏನಾಗುತ್ತೆ, 10 ಆಗುತ್ತೆ. ಸೊ 5 × 2, 2 × 2, 2 2s are 4, ಮೈನಸ್ 3 3 10, 4 ಮೈನಸ್ 3 1, 1/10 ಏನಾಗುತ್ತೆ ರೀ, ವೈಸ್ ಸ್ಯಾಕ್ರಿಫೈಸ್ ಶೇರ್ ಆಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ಸ್ ಟು ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 2:1 ನೋಡಿರಿ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು, ರಾಮ್ ಆ್ಯಂಡ್ ರಹೀಮ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3. ದೇ ಅಡ್ಮಿಟ್ ರಾಬರ್ಟ್ ಇನ್ ಟು ದ ಪಾರ್ಟ್ನರ್ಶಿಪ್. ದ NPSR ಈಸ್ 3:2:1. ಕ್ಯಾಲ್ಕುಲೇಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್ ಆ್ಯಂಡ್ ರಹೀಮ್ ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳ್ಯಾರಿ, ರಾಮ್ ಮತ್ತು ರಹೀಮ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 5:3 ಪ್ರಕಾರ ಹಂಚ್ಕೋತಾರಂತ. ರಾಬರ್ಟ್ ಅನ್ನೋರು ಏನಾಗ್ತಾರೆ, ಅಡ್ಮಿಟ್ ಆಗ್ತಾರೆ ಪಾರ್ಟ್ನರ್ಶಿಪ್ಪಿಗೆ. ಅವ್ರದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದುಬಿಟ್ಟು 3:2:1 ಕೊಟ್ಟಿದ್ದಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್ ಆ್ಯಂಡ್ ರಹೀಮನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ ರಾಮ್ಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತ್ರಿ, 5/8 ಆಗುತ್ತೆ. ಮೈನಸ್ ನ್ಯೂ ಶೇರ್ ಅಂತಂದ್ರೆ ಏನಾಗುತ್ತೆ ರೀ, 3/6 ಆಗುತ್ತೆ. ಸೊ ಇದು 8 ಮತ್ತು 6 ಏನು ಮಾಡಬೇಕು ರೀ, ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು. 8 ಮತ್ತು 6 ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದಾಗ 24 ಆಗುತ್ತೆ. ಸೊ 8 3s are 6 4s are. ಸೊ 5 3 ಎಷ್ಟು ರೀ, 15, ಮೈನಸ್ 3 4 12, ಎಲ್ ಸಿ ಎಮ್ ಎಷ್ಟಿದೆ, 24 ಇದೆ. 15 ಮೈನಸ್ 12 ಅಂದರೆ 3/24 ಆಗುತ್ತೆ. ಅದೇ ರೀತಿಯಾಗಿ ಯಾರ್ದು ಮಾಡಬೇಕು, ರಹೀಮ್ ಅವ್ರದ್ದು ಮಾಡಬೇಕು. ರಹೀಮ್ಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತ್ರಿ, 3/8 ಇದೆ. ಮೈನಸ್ ಅವ್ರದ್ದು ನ್ಯೂ ಶೇರ್ ಎಷ್ಟಿದೆ ರೀ, ರಹೀಮ್ ಅವ್ರದ್ದು 2/6 ಇದೆ. ಸೊ 8 ಮತ್ತು 6 ಎಲ್ ಸಿ ಎಮ್ ತೆಗೆದ್ರೆ 24 ಬರುತ್ತೆ. 8 3 24, 3 ಇದನ್ನು ಮೇಲೇನೂ 3 ಇಂಟು ಮಾಡಬೇಕು.
ಕೆಳಗೆ 6 4 24 ಮೇಲೂ 4ನಿಂದ ಇಂಟು ಮಾಡಬೇಕು. 3 3 9 ಮೈನಸ್ 2 4 8 ಡಿವೈಡೆಡ್ ಬೈ 24. 9 ಮೈನಸ್ 8 ಅಂದರೆ 1/24 ಆಗುತ್ತೆ ರೀ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್ ಆ್ಯಂಡ್ ರಹೀಮ್ ಈಸ್ ಈಕ್ವಲ್ಸ್ ಟು 3:1. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. Ravi and Shashi are partners sharing profit and losses in the ratio of 4:3. They admit Srinivas into the partnership. The NPSR is 2:1:1. Calculate sacrifice ratio of all partners. ಕ್ವಶನ್ ಏನು ಕೇಳ್ಯಾರಿ ಅವರು, ರವಿ ಮತ್ತು ಶಶಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 4:3 ಪ್ರಕಾರ ಹಂಚ್ಕೋತಾರಂತ. ಅವಾಗ ಏನಾಗ್ತಾ, ಪಾರ್ಟ್ನರ್ಶಿಪ್ಪಿಗೆ ಶ್ರೀನಿವಾಸ್ ಅನ್ನೋರು ಅಡ್ಮಿಟ್ ಆಗ್ತಾರೆ. ಅವಾಗ ಅವ್ರದ್ದು NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಗುತ್ತೆ ರೀ, 2:1:1 ಆಗುತ್ತೆ. ಅವಾಗ ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸದ್ದು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. So Ravi's sacrifice share is equals to ಓಲ್ಡ್ ಶೇರ್ ಎಷ್ಟೈತ್ರಿ ಅವ್ರದ್ದು 4/7 ಆಗುತ್ತೆ, ಮೈನಸ್ ನ್ಯೂ ಶೇರ್ ಏನಾಗುತ್ತೆ ರೀ 2/4 ಆಗುತ್ತೆ. ಸೊ 7 ಮತ್ತು 4 LCM ತೆಗೆದ್ರೆ ಏನಾಗುತ್ತೆ 28 ಬರುತ್ತೆ. 7 4 28 ಮೇಲೂ 4 ಗಡೆಯಿಂದ ಇಂಟು ಮಾಡಬೇಕು. 4 7 28 ಮೇಲೂ 7ರಿಂದ ಇಂಟು ಮಾಡಬೇಕು. 4 4 16 ಮೈನಸ್ 2 7 14. ಸೊ 16 ಮೈನಸ್ 14 ಮಾಡಿದರೆ 2/28 ಬರುತ್ತೆ. ಅದೇ ರೀತಿಯಾಗಿ ಶಶೀಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತ್ರಿ 3/7 ಇದೆ, ಮೈನಸ್ ನ್ಯೂ ಶೇರ್ ಎಷ್ಟಿದೆ ರೀ 1/4 ಇದೆ. 7 ಮತ್ತು 4 LCM ತೆಗೆದ್ರೆ 28 ಆಗುತ್ತೆ. 7 4 4 7 3 4 12 ರೀ, ಮೈನಸ್ 177 ಡಿವೈಡೆಡ್ ಬೈ 28. 12 ಮೈನಸ್ 7 ಅಂದರೆ 5/28 ಆಗುತ್ತೆ. ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರವಿ ಆ್ಯಂಡ್ ಶಶಿ ಈಸ್ 2:5 ರೀ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. A and B are partners sharing profit and losses in the ratio of 3:2. They admit C into the partnership and all partners share profit and losses equally. Calculate the sacrifice ratio of all partners ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳ್ಯಾರಿ, ಎ ಮತ್ತು ಬಿ ಅವರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಏನು ಮಾಡ್ತಾರೆ 3:2 ಪ್ರಕಾರ ಹಂಚ್ಕೋತಾರಂತ. ಆಮೇಲೆ ಸಿ ಅನ್ನೋರು ಏನಾಗ್ತಾರೆ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಏನು ಮಾಡ್ತಾರೆ ಈಕ್ವಲ್ ಆಗಿ ಹಂಚ್ಕೋತಾರಂತ. ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಓಲ್ಡ್ ಪಾರ್ಟ್ನರ್ಸದ್ದು ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ ಎ's ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟಿದೆ ರೀ 3:2 ಅದ, ಅಂದರೆ 3/5 ಆಗುತ್ತೆ. ಮೈನಸ್ ನ್ಯೂ ಶೇರ್ ಅಂದರೆ ಏನಂದ್ರೆ ಆಲ್ ಪಾರ್ಟ್ನರ್ಸ್ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂದರೆ 3 ಜನ ಪಾರ್ಟ್ನರ್ಸ್ ಆಗ್ತಾರೆ, ಎ ಬಿ ಮತ್ತು ಸಿ. ಸೊ ಹಾಗಾಗಿ 1:1:1 ಆಗುತ್ತೆ NPSR. ಸೊ ಹಾಗಾಗಿ ನ್ಯೂ ಶೇರ್ ಬಂದುಬಿಟ್ಟು ಎದು 1/3 ಆಗುತ್ತೆ. 5 ಮತ್ತು 3 LCM ತೆಗೆದ್ರೆ ಎಷ್ಟಾಗುತ್ತೆ 15 ಬರುತ್ತೆ. ಸೊ 5 3 15 ಮೇಲಿನೂ 3 ಗಡೆಯಿಂದ ಇಂಟು ಮಾಡಬೇಕು. 3 5 15 ಮೇಲಿನೂ 5ರಿಂದ ಇಂಟು ಮಾಡಬೇಕು. 3 3 9 ಮೈನಸ್ 1 × 5 5 ಆಗುತ್ತೆ. ಕೆಳಗಡೆ 15. ಸೊ 9 ಮೈನಸ್ 5 ಅಂದರೆ 4/15. ಅದೇ ರೀತಿಯಾಗಿ ಬೀಸ್ ಸ್ಯಾಕ್ರಿಫೈಸ್ ಶೇರ್
ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟದ ರೀ 2/5 ಅದ ಮೈನಸ್ ನ್ಯೂ ಶೇರ್ ಅಂದರೆ 1/3 ಆಗುತ್ತೆ. 5 ಮತ್ತು 3 ಎಲ್ ಸಿ ಎಮ್ ಏನಾಗುತ್ತೆ ರೀ 15 ಆಗುತ್ತೆ. ಸೊ 5 ಮೂಲ 15, 3 5 15, 2 3 6 ರೀ ಮೈನಸ್ 1 × 5 5 15, 6 ಮೈನಸ್ 5 ಅಂದರೆ 1/15 ಆಗುತ್ತೆ. ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ಸ್ ಟು 4:1 ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. P and Q are partners sharing profit and losses equally. They admit R into the partnership. The NPSR is 5:3:2. Calculate the sacrifice ratio of old partners. ಕ್ವಶನ್ ಏನು ಕೇಳ್ಯಾರ ಇವರು, ಪಿ ಮತ್ತು ಕ್ಯೂ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಈಕ್ವಲ್ ಆಗಿ ಹಂಚ್ಕೋತಾರಂತ. ಅವ್ರು ಏನು ಮಾಡ್ತಾರೆ, ಆರ್ ಅನ್ನೋರನ್ನ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಮಾಡ್ಕೋತಾರಂತ. ಅವ್ರದ್ದು NPSR ಬಂದುಬಿಟ್ಟು 5:3:2 ಇದೆ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು sacrifice share is equals to old share minus new share. P is a sacrifice share ರೀ. ಓಲ್ಡ್ ಶೇರ್ ಎಷ್ಟಿದೆ ರೀ 1/2 ಇದೆ ಮೈನಸ್ ಈಕ್ವಲಿ ಅಂದಾರಲ್ಲ, ಸೊ ಹಾಗಾಗಿ 1/2 ಆಗುತ್ತೆ. ನ್ಯೂ ಶೇರ್ ಅಂತಂದರೆ ಏನು ರೀ 5:3:2 ಅಂದರೆ 5/10 ಆಗುತ್ತೆ. ಸೊ 2 ಮತ್ತು 10ದು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ 10 ಬರುತ್ತೆ. ಸೊ 2 5 10, ಮೇಲಿನೂ 5ಇಂದ ಇಂಟು ಮಾಡಬೇಕು. ಸೊ 5 1 × 5 5 ಮೈನಸ್ 5 10, 5 ಮೈನಸ್ 5 ಅಂದರೆ 0 ಆಗುತ್ತೆ, 0/10 ಆಗುತ್ತೆ. ಅದೇ ರೀತಿಯಾಗಿ ಕ್ಯೂಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟದ ರೀ 1/2 ಇದೆ ಮೈನಸ್ ನ್ಯೂ ಶೇರ್ ಅಂತಂದರೆ ಏನಾಗುತ್ತೆ ಕ್ಯೂದು 3/10 ಆಗುತ್ತೆ. ಸೊ 2 ಮತ್ತು 10ದು ಎಲ್ ಸಿ ಎಮ್ ತೆಗೆದ್ರೆ 10 ಬರುತ್ತೆ. 2 5 10 ಇಂಟು 5 ಮಾಡಬೇಕು. 1 × 5 5 ಆಗುತ್ತೆ ಮೈನಸ್ 3, 5 ಮೈನಸ್ 3 ಅಂದರೆ 2/10 ಆಗುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ ರೀ, ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ಸ್ ಟು 0:2 ಆಗುತ್ತೆ. ಅಂದರೆ ಏನಾಗುತ್ತೆ ರೀ ಇಲ್ಲಿ, ದೇರ್ ಫೋರ್ ಕ್ಯೂ ಸ್ಯಾಕ್ರಿಫೈಸ್ಡ್ ಶೇರ್ ಫಾರ್ ಆರ್. ಅಂದರೆ ಏನು ಮಾಡ್ತಾರೆ, ಕ್ಯೂ ಒಬ್ಬರೇ ಏನು ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಆರಿಗೋಸ್ಕರ. ಥ್ಯಾಂಕ್ ಯು ಎವ್ರಿ ಒನ್.